ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ ತುಂಬ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ಆಗಸ್ಟ್ ತಿಂಗಳನ್ನು ಮಕ್ಕಳಿನ ಕಣ್ಣಿನ ಸುರಕ್ಷತಾ ಮಾಸ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಮಕ್ಕಳ ತಜ್ಞೆ ಡಾಕ್ಟರ್ ಆದಂತಹ ದರ್ಶಿನಿ ML ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ ಬನ್ನಿ. ನಮಸ್ತೆ. ನೀವು ಹೇಳಿದ ಹಾಗೆ ನಾವು ಆಗಸ್ಟ್ ತಿಂಗಳನ್ನು ಮಕ್ಕಳ ಕಣ್ಣಿನ ಸುರಕ್ಷತಾ ಮಾಸ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಯಾಕೆ ಆಚರಿಸಬೇಕು ಅಂತ ನೀವು ಕೇಳ್ಬೋದು. ಯಾಕೆಂದರೆ ಮಕ್ಕಳ ಕಣ್ಣೇನಿದೆ ಬಹಳ ಸೂಕ್ಷ್ಮವಾದಂಥದ್ದು. ಏನಾದರೂ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕಣ್ಣಿನ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದು ಅವ್ರಿಗೆ ಬರೀ ಕಣ್ಣಿಗೆ ಎಫೆಕ್ಟ್ ಮಾಡೋದಿಲ್ಲ, ಓವರಾಲ್ ಡೆವಲಪ್ಮೆಂಟ್, ಅವರ ಮಾನಸಿಕ ಆರೋಗ್ಯ, ಅವರ ದೈಹಿಕ ಆರೋಗ್ಯ ಎಲ್ಲದನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ಏಕೆಂದರೆ ನೀವು ಯೋಚನೆ ಮಾಡ್ಬೋದು, ಕಣ್ಣೇ ಕಾಣಿಸ್ತಾ ಇಲ್ಲ ಅನ್ನೋ ಮಗು ಬರೆಯೋದಕ್ಕಾಗಲಿ, ನಿಂತ್ಕೊಳ್ಳೋದಕ್ಕಾಗಲಿ, ನಡೆಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಕಷ್ಟಪಡ್ತಾ ಹೋಗುತ್ತೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಆಗುವಂಥ ಸಾಮಾನ್ಯ ಕಣ್ಣಿನ ಸಮಸ್ಯೆಗಳು ಯಾವುವು ಮತ್ತು ಅದನ್ನು ಹೇಗೆ ತಡೆಗಟ್ಬೋದು, ಇದೆಲ್ಲದ್ರ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಲು ಮೇನ್ಲಿ ನಾವು ಟೀಚರ್ಸ್ಗೆ, ಪೇರೆಂಟ್ಸ್ಗೆ, ಜನರಲ್ ಪಬ್ಲಿಕ್ಗೆ ಮತ್ತು NICU, PICU, ನರ್ಸ್ಗೆ ಇವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಮಕ್ಕಳ ಕಣ್ಣಿನ ಸುರಕ್ಷತಾ ಮಾಸ ಅಂತ ಆಗಸ್ಟನ್ನು ನಾವು ಆಚರಿಸ್ತಾ ಇದ್ದೀವಿ. ಮ್ಯಾಮ್, ಇವಾಗ ನಾವು ನೋಡ್ತಿರ್ಬೋದು ಸಣ್ಣ ಮಕ್ಕಳಾಗಲಿ ಪೆನ್ಸಿಲಿಂದ ಚುಚ್ಕೊಂಬರ್ತಾರೆ ಅಥವಾ ಏನಾದರೂ ಕೀತ್ತಾಗ್ತು ಅಂಥದ್ದೆಲ್ಲ ಸಮಸ್ಯೆಯಿಂದ ಕಣ್ಣು ಸೂಕ್ಷ್ಮತೆಯಿಂದ ಇರುವಂಥ ಕಣ್ಣು ಅನ್ನೋದು. ಆ ಥರದಲ್ಲಿ ಇಂಥ ಸಂದರ್ಭದಲ್ಲಿ ಆ ಮಕ್ಕಳು ಯಾವ ಥರ ಜಾಗ್ರತೆಯನ್ನು ತೊಗೊಬೇಕು ಅನ್ನೋದ್ರ ಬಗ್ಗೆ. ಈ ಟ್ರಾಮಾ ಅಂತ ಹೇಳ್ತೇವೆ, ಅಂದರೆ ಕಣ್ಣಿಗೆ ಏಟು ಬೀಳೋ ಅಂಥದ್ದು, ಇದು ಒಂದು ಚಿಕ್ಕ ಕಣ್ಬರಿ ರೆಡ್ ಆಗೋ ಇಂದ ಹಿಡಿದು ಇಡೀ ಕಣ್ಣಿನ ರೆಟಿನಾ ಅಂತ ಹೇಳ್ತೀವಿ, ಕಣ್ಣಿನ ಒಳಗಿನ ನರನ ರೆಟಿನಾ ಅಂತೀವಿ, ಅದೇ ಡಿಟ್ಯಾಚ್ ಆಗಿ ಅಥವಾ ಕಣ್ಣಿನ ನರನೇ ಕಟ್ಟಾಗೋವಂಥ ಒಂದು ಸಿವಿಯರಿಟಿ ಕೂಡ ಹೋಗ್ಬೋದು. ಇದ್ಯಾಕಾಗತ್ತೆ ಅಂದರೆ ಎಲ್ಲ ಏಟುಗಳು ಒಂದೇ ಥರ ಇರೋದಿಲ್ಲ. ಒಂದು ಬರೀ ಇಲ್ಲಿ ಅಷ್ಟೇ ಕರಿಗುಡ್ಡೆನಷ್ಟೇ ತಾಗಿ ಹೋಗ್ಬೋದು, ಕೆಲವುದು ಒಂದು ಫಾರಿನ್ ಬಾಡಿ ಅಂತೀವಿ, ಬಂದು ಒಳಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ಬೋದು, ಕೆಲವುದು ಬಂದು ಅದನ್ನು ಕಟ್ ಮಾಡಿ ಹಾರಿ ಹೋಗ್ಬೋದು. ಈ ರೀತಿ ಬಹಳ ಕೇಸಸ್ ನೋಡ್ತೀವಿ. ಎಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿರ್ತಾರೆ, ಬಾಲ್ ಬಂದು ಹೊಡಿತು ಅಂತ ಹೇಳ್ತಾರೆ, ಆಮೇಲೆ ಬಂದು ಹೇಳ್ತಾರೆ ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲ ಅಂತ. ಅಥವಾ ಕ್ಲಾಸ್ ರೂಮಲ್ಲಿ ಇಬ್ಬರು ಮಕ್ಕಳು ಜಗಳ ಆಡ್ತಾ ಇರ್ತಾರೆ, ಒಂದು ಮಗು ಇನ್ನೊಂದು ಮಗುಗೆ ಕಾಂಪಾಸಲ್ಲೋ ಅಥವಾ ಪೆನ್ಸಿಲಲ್ಲೋ ತಿವಿದು ಬಿಡುತ್ತೆ. ಆಮೇಲೆ ಪೇರೆಂಟ್ಸ್ ಎಲ್ಲ ಹತ್ಕೊಂಡು ಬರ್ತಾರೆ, ಅಯ್ಯೋ ನಮಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಾವು ತುಂಬ ಸುರಕ್ಷತೆಯನ್ನು ವಹಿಸ್ತಾ ಇದ್ವಿ ಅಂತ. ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀವಿ, ದಯವಿಟ್ಟು ಮಕ್ಕಳಿಗೆ ಶಾರ್ಪ್ ಆಬ್ಜೆಕ್ಟ್ಸ್ನ ಕೊಡಬೇಡಿ. ಯಾವುದ್ಯಾವುದು ಕಾಂಪಾಸ್ ಇರಬಹುದು ಅಥವಾ ಶಾರ್ಪ್ ಪೆನ್ಸಿಲ್, ಪೆನ್, ಕತ್ರಿ ಇರಬಹುದು, ಅಥವಾ ಬೇರೆ ಎಷ್ಟೋ ಥರದ ನೀವು ಅಡುಗೆ ಸಾಮಾನು ಕೂಡ, ಚಾಕು ಇರಬಹುದು, ಎಷ್ಟೋ ಶಾರ್ಪ್ ಆಬ್ಜೆಕ್ಟ್ಸ್ ಮನೆಯಲ್ಲಿ ನಿಮಗೆ ಸಿಗುತ್ತೆ, ಕೀ ಬಂಚ್ ಹೇಳ್ದಂಗೆ ನೀವು ಇದೆಲ್ಲದನ್ನು ಮಕ್ಕಳ ಕೈಗೆ ಸಿಗದ ಹಾಗೆ ಇಡಬೇಕು. ಯಾಕೆಂದರೆ ಇದು ಎಷ್ಟೊಂದು ಸರಿ ನಾವು ಅನ್ಕೋತೀವಿ ಏನಾಗ್ಬಿಡುತ್ತೆ ಒಂದು ಕೀ ಬಂಚ್ ಅಷ್ಟೇ, ನಾವು ಇದರಿಂದ ಆಗಿರೋದು ನೋಡಿದ್ದೀವಿ. ಕೀ ಬಂಚ್ ಅನ್ನೋ ಚಿಕ್ಕ ಒಂದು ನಾವೆಲ್ಲರ ಹತ್ರನೂ ಇದೆ, ಇದರಿಂದ ಕಣ್ಣಿಗೆ ಡ್ಯಾಮೇಜ್ ಆಗಿ ಮಗು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಕ್ಯಾಟ್ರಾಕ್ಟ್ ಬಂದು ಎಷ್ಟೋ ರೀತಿ ಸಮಸ್ಯೆಗಳನ್ನ ಆಗೋದನ್ನು ನೋಡಿದ್ದೀವಿ. ಹಾಗಾಗಿ ಬರೀ ಇದು ಮೆಕ್ಯಾನಿಕಲ್ ಇಂಜುರಿ ಅಷ್ಟೇ ಅಲ್ಲ, ಅಂದರೆ ಏನೋ ಒಂದು ಡೈರೆಕ್ಟ್ ತಾಗಿ ಆಗೋವಂಥದ್ದು, ಬೇರೆ ರೀತಿಯ ಕೆಮಿಕಲ್ ಇಂಜುರಿ, ಥರ್ಮಲ್ ಇಂಜುರಿ ಇವೆಲ್ಲದನ್ನು ನೋಡ್ತೀವಿ. ಕೆಮಿಕಲ್ ಇಂಜುರಿ ಅಂದರೆ ನೀವು ಆ್ಯಸಿಡ್ ಅಥವಾ ಆಲ್ಕಲಿ ಬರ್ನ್ಸ್ ಅಂತ ಹೇಳ್ತೀವಿ. ಯಾರಾದರೂ ಮಗು ಒಂದು ಆ್ಯಸಿಡ್ ಬಾಟ್ಲು ಅಥವಾ ಸುಣ್ಣ ಅಂತ ಹೇಳ್ತೀವಿ, ಅದು ಸೋಡಿಯಂ ಹೈಡ್ರಾಕ್ಸೈಡ್, ಅದು ತುಂಬ ಪವರ್ಫುಲ್ ಆಲ್ಕಲಿ, ಅದು ಬಂದು ಕಣ್ಣಿಗೆ ತಾಗ್ಬಿಟ್ರೆ ಬಹಳನೇ ಡೇಂಜರು. ಸುಣ್ಣ ಯಾರ ಮನೇಲಿರಲ್ಲ, ಎಲ್ಲರ ಮನೇಲಿರುತ್ತೆ. ಮಗು ಕೈಗೆ ಆರಾಮಾಗಿ ಸಿಗೋ ಹಂಗೆ ಇಟ್ಟಿರ್ತಾರೆ ಅವ್ರು, ಯಾಕೆಂದರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಇದರಿಂದ ಇಷ್ಟು ದೊಡ್ಡ ಡ್ಯಾಮೇಜ್ ಆಗಬಹುದಾ ಕಣ್ಣಿಗೆ, ಇದೆಲ್ಲ ರೀತಿ ಗೊತ್ತಿರೋದಿಲ್ಲ. ಇದಲ್ದಲೇ ಮಗುಗೆ ಹೇಳ್ತಾರೆ ಹೋಗಿ ಅದು ಪೆಸ್ಟಿಸೈಡ್ ತೊಗೊಂಬ, ಅಲ್ಲಿಟ್ಟಿದ್ದೀನಿ ಒಂದು ಫರ್ಟಿಲೈಸರ್ ತೊಗೊಂಬ, ಇದೆಲ್ಲ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್. ಇದೇನಾದರೂ ಅಪ್ಪಿತಪ್ಪಿ ಮೊದಲೇ ಮಕ್ಕಳಿಗೆ ಇನ್ನೂ ಆಗ್ತಾನೆ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ, ಅದಲ್ದಲೇ ಅವ್ರು ಸ್ವಲ್ಪ ತುಂಟತನ ಇರುತ್ತೆ, ಓಡಾಡ್ಕೊಂಡು ಹೋಗ್ತಾರೆ, ಜಂಪ್ ಮಾಡ್ತಾರೆ, ಬೀಳ್ತಾರೆ, ಆ ಟೈಮಲ್ಲಿ ಏನಾದರೂ ಅದು ಕಣ್ಣಿಗೆ ತಾಗಿ ನಾವೇ ಎಷ್ಟೋ ಕೇಸಸ್ ನೋಡ್ತೀವಿ ದಿನ. ಸುಣ್ಣನ ಕಣ್ಣಿಗೆ ಹಾಕ್ಕೊಂಡು ಬರೋದು ಅಥವಾ ಏನೇನೋ ಕೆಮಿಕಲ್ಸ್ನ ಕಣ್ಣಿಗೆ ಹಾಕ್ಕೊಂಡು, ಫೆವಿಕ್ವಿಕ್, ಈ ರೀತಿ ಎಷ್ಟೊಂದು ಏಜೆಂಟ್ಸ್ ನೋಡ್ತೀವಿ ನಾವು, ಅದನ್ನೆಲ್ಲ ಕಣ್ಣಿಗೆ ಹಾಕ್ಕೊಂಡು ಕಣ್ಣೇ ಡ್ಯಾಮೇಜ್ ಮಾಡಿಕೊಂಡು ಬರ್ತಾರೆ. ಇದಲ್ದಲೇ ಥರ್ಮಲ್ ಇಂಜುರಿ ಅಂತ ಹೇಳ್ತೀವಿ. ಪಟಾಕಿಗಳು, ಈಗ ಹೇಗೂ ದೀಪಾವಳಿ ಬರ್ತಾ ಇದೆ, ಎಷ್ಟೊಂದು ಜನ ಮಕ್ಕಳಿಗೆ ಪಟಾಕಿ ಅಂದರೆ ಬಹಳನೇ ಫ್ಯಾಸಿನೇಷನ್ ಇರುತ್ತೆ, ನಾವು ಪಟಾಕಿ ಹೊಡಿತೀವಿ ಅಂತ ಹೋಗ್ತಾರೆ, ಬಟ್ ಅದರಿಂದ ಆಗುವಂಥ ಆಘಾತಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಏನಾದರೂ ನಮ್ಮ ಅದೃಷ್ಟ ಅವತ್ತು ನಮ್ಮ ಕಡೆ ಇರಲಿಲ್ಲ ಅಂದರೆ ಒಂದು ಕಿಡಿ ಸಾಕು, ಕಣ್ಣಿಗೆ ಬಂದು ಇಡೀ ಕಣ್ಣಿನ ಸ್ಟ್ರಕ್ಚರನ್ನೇ ಅದು ಬರ್ನ್ ಮಾಡಿಬಿಡ್ಬೋದು, ಸುಟ್ಟುಬಿಡ್ಬೋದು. ಇದನ್ನು ನಾವು ಎಷ್ಟೇ ಹೋಗಿ ಆಪರೇಷನ್ ಥಿಯೇಟ್ರಲ್ಲಿ ಕುತ್ಕೊಂಡು ಮೈಕ್ರೋಸ್ಕೋಪ್ ಕೆಳಗೆ ಹೊಲಿದ್ರೂ ಸರಿ ಹೋಗದೇ ಇರೋವಂಥ ಸ್ಟೇಜ್ಗೆ ಬರ್ನ್ ಆಗಿರ್ಬೋದು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲ ಪೇರೆಂಟ್ಸಿಗೆ ತುಂಬ ಶಾರ್ಪ್ ಆಬ್ಜೆಕ್ಟ್ಸ್ನ ಮಗು ರೀಚಿಂದ ದೂರ ಇಡಿ. ತುಂಬ ಅಗತ್ಯ ಇದ್ದರಷ್ಟೇ ಕೊಡಿ. ಕಾಂಪಾಸ್ ಎಲ್ಲ ಒಂದೊಂದು ಸರಿ ಕೊಡಲೇಬೇಕಾಗತ್ತೆ ಸ್ಕೂಲ್ಗೆ,
ಬಟ್ ಬೇರೆ ಅನಗತ್ಯವಾದ ಶಾರ್ಪ್ ಆಬ್ಜೆಕ್ಟ್ಸ್ನ ಮಕ್ಕಳ ಕೈಯಲ್ಲಿ ಕೊಡಬೇಡಿ. ಏನಾದರೂ ಆಟ ಆಡುವಾಗ ದಯವಿಟ್ಟು ಪ್ರೊಟೆಕ್ಟಿವ್ ಗಾಗಲ್ಸ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಈಗ ಎಷ್ಟೊಂದು ಜನ ನಾವು ನೋಡ್ತಾ ಇರೋ ಚಿಕ್ಕ ಮಕ್ಕಳು, ಬಾಯ್ಸ್ ಎಸ್ಪೆಷಲಿ, ಬಾಲ್ ಇಂಜುರಿ ಅಂತ ಬರೋದು ಕ್ರಿಕೆಟ್ ಆಡುವಾಗ. ಸೊ ಆ ಟೈಮಲ್ಲಿ ಸ್ವಲ್ಪ ಪ್ರೊಟೆಕ್ಟಿವ್ ಸ್ಪೋರ್ಟ್ಸ್ ಗೇರನ್ನು ಯೂಸ್ ಮಾಡಿ. ಆ್ಯಂಡ್ ನೀವು ಪಟಾಕಿ ಹೊಡಿದೇ ಇದ್ದರೆ ಭಾಳ ಒಳ್ಳೆಯದು. ಇಲ್ಲ ಹೊಡಿತೀವಿ ಅಂತ ನೀವು ಮನಸ್ಸಿನಲ್ಲಿ ಡಿಟರ್ಮಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ರೆ ಆದಷ್ಟು ಸೇಫಾಗಿ ಹಿರಿಯರ ಸೂಪರ್ವಿಷನಲ್ಲಿ ಪ್ರೊಟೆಕ್ಟಿವ್ ಗ್ಲಾಸಸನ್ನು ಹಾಕ್ಕೊಂಡು ಹೊಡಿಬಹುದು. ಈಗ ನಾವು ನೋಡ್ಬೋದು ಮ್ಯಾಮ್, ಪ್ರಾಬಬ್ಲಿ ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ, ಕಣ್ಣಿಂದ ಏನಾದ್ರು ಪ್ರಾಬ್ಲಮ್ ಬಂತು, ಮಕ್ಕಳಿಗೆ ಏನಾದ್ರು ಕಣ್ಣು ರೆಡ್ ಆಯಿತು, ರ್ಯಾಷಸ್ ಆಯಿತು ಅಂದರೆ ಈ ಐ ಡ್ರಾಪ್ನೆಲ್ಲ ಹಾಕಿ ಸುಮ್ಮನೆ ಇಟ್ಬಿಡ್ತಾರೆ. ಏನು ಮತ್ತೆ ಮುಂದೆ ಚಿಕಿತ್ಸೆ ಕೊಡಬೇಕು ಅಂತಲೇ ಯೋಚನೆ ಮಾಡಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಕಣ್ಣು ಕೆಂಪಾಗೋದು ಎಷ್ಟೋ ಕಾರಣಗಳಿರುತ್ತೆ. ಇದನ್ನು ಕಂಜಂಕ್ಟಿವೈಟಿಸ್ ಅಂತೀವಿ, ಅಥವಾ ನೀವು ಮಡ್ರಾಸ ಅಂತ ನೀವೇನು ಕೇಳ್ತೀರಾ ಎಲ್ಲರೂ ಮಾತಾಡೋದು, ಇದು ಇನ್ಫೆಕ್ಟಿವ್ ಕಂಜಂಕ್ಟಿವೈಟಿಸ್ ಆಗಿರುತ್ತೆ. ಸೊ ಎಲ್ಲ ಕಂಜಂಕ್ಟಿವೈಟಿಸ್ ಒಂದೇ ಥರ ಇರೋದಿಲ್ಲ. ಕೆಲವುದು ಇನ್ಫೆಕ್ಟಿವ್ ಇದ್ದರೆ ಇನ್ನು ಕೆಲವುದು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಇರುತ್ತೆ. ನಾನು ಈ ರೀತಿ ಎಷ್ಟೊಂದು ಸಿಚುವೇಷನಲ್ಲಿ ನೋಡಿದ್ದೀನಿ. ಪೇರೆಂಟ್ಸ್ ಬರ್ತಾರೆ, ಎಲ್ಲೂ ಸರಿ ಹೋಗಲಿಲ್ಲ, ನಾವು ಮೆಡಿಕಲ್ ಶಾಪಿಗೆ ಹೋದ್ವಿ, ಅಲ್ಲೇನೋ ಗ್ರೀನ್ ಕಲರ್ದು ಟ್ಯೂಬ್ ಕೊಟ್ಟರು, ಅದನ್ನು ಹಾಕಿದ್ವಿ, ಇನ್ನೂ ಜಾಸ್ತಿ ಆಗೋಯಿತು, ಅದಕ್ಕೆ ಇವಾಗ ಆಸ್ಪತ್ರೆಗೆ ಬಂದ್ವಿ. ದಯವಿಟ್ಟು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದಲೇ ಯಾವುದಾದ್ರೂ ಒಂದು ಮೆಡಿಸಿನ್ ಏನೋ ಒಂದು ಹಾಕ್ಬಿಡೋಣ ಸರಿ ಹೋಗುತ್ತೆ, ಈ ರೀತಿ ಮಾಡಬೇಡಿ. ನನಗೂ ಆಶ್ಚರ್ಯ ಆ ಗ್ರೀನ್ ಟ್ಯೂಬಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ. ಯಾಕೆಂದರೆ ಎಲ್ಲ ರೆಡ್ನೆಸ್ಗೂ ಎಲ್ಲರೂ ಅದೊಂದೇ ಟ್ಯೂಬ್, ಒಂದು ಯಾವುದೋ ಗ್ರೀನ್ ಕಲರ್ ಟ್ಯೂಬ್ ಬರುತ್ತೆ, ಅದನ್ನು ಹಾಕೊಳ್ಳೋದು. ದಯವಿಟ್ಟು ನಿಮಗೆ ಗೊತ್ತಿಲ್ಲದೆ ಇರೋ ಕೆಮಿಕಲ್ನ ನೀವು ಮಕ್ಕಳ ಕಣ್ಣಿಗೆ ಹಾಕಬೇಡಿ. ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಕ್ಕಳ ಕಣ್ಣು ಎಷ್ಟು ಸೂಕ್ಷ್ಮ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಡಾಕ್ಟ್ರ್ ಹತ್ರ ಬಂದರೆ ಎಷ್ಟೋ ಥರದ ಮೆಡಿಸಿನ್ಸ್ ಇರುತ್ತೆ. ನಾವು ಇನ್ಫೆಕ್ಟಿವ್ ಕಂಜಂಕ್ಟಿವೈಟಿಸ್ ಇದ್ದರೆ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಇದ್ದರೆ ಆ್ಯಂಟಿ ಅಲರ್ಜಿಕ್ ಕೊಡ್ತೀವಿ. ಈ ರೀತಿ ಎಷ್ಟೋ ಮೆಡಿಸಿನ್ಸ್ ಇರುತ್ತೆ. ನಾವೆಲ್ಲದಕ್ಕೂ ಸೇರಿ ಒಂದು ಗ್ರೀನ್ ಟ್ಯೂಬ್ ಅದು ವರ್ಕ್ ಆಗೋದಿಲ್ಲ ಕೂಡ. ಸೊ ಹಾಗಾಗಿ ನೀವು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಕೊಟ್ಟಿರೋ ಅಂಥ ಮೆಡಿಸಿನ್ ಮಾತ್ರ ನಂಬಬಹುದು. ಏಕೆಂದರೆ ಇದು ನೀವು ನೋಡ್ಬೋದು ಕಣ್ಣು ಎಷ್ಟು ಸೂಕ್ಷ್ಮ ಅಂತ ಹೇಳಿಬಿಟ್ಟು. ನಾವು ಬಾಡಿಲಿ ಬೇರೆ ಎಷ್ಟು ಕೇರ್ ತಗೋತೀವಿ. ಹಾಗಾಗಿ ಕಣ್ಣಿಗೆ ನೀವು ಪ್ಲೀಸ್ ಈ ರೀತಿ ನಿರ್ಲಕ್ಷ್ಯ ಮಾಡಬೇಡಿ. ಯಾರು ಡಾಕ್ಟ್ರ್ ನಿಮಗೆ ನಂಬಿಕೆ ಇದೆ ಅವ್ರ ಹತ್ರನೇ ಹೋಗಿ, ದಯವಿಟ್ಟು ಅವರನ್ನು ನೋಡಿ ಯಾವ ಕೆಮಿಕಲ್ ಯೂಸ್ ಮಾಡ್ತಿದ್ರ ಅಂತ ಇನ್ನೊಂದು ಸರಿ ಕೇಳಿ, ಅದು ಸೇಫ್ ಇದೆ ಅಂತ ಅನಿಸಿದ ಮೇಲೆ ಅಷ್ಟೇ ನೀವು ಯೂಸ್ ಮಾಡಬೇಕಾಗತ್ತೆ. ಈಗ ನೀವು ನಮಗೆ ಮಾಹಿತಿ ಕೊಡೋದಕ್ಕೆ ಹೇಳ್ತಿದ್ರಿ, ಕೋವಿಡ್ ಬಂದಾದಮೇಲೆ ಈ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ ಅಂತ. ಹಾಗಾದರೆ ಈ ಕೋವಿಡ್ಗೂ ಮತ್ತು ಈ ಕಣ್ಣಿನ ಸಮಸ್ಯೆಗೆ ಏನಾದ್ರು ಲಿಂಕ್ ಇದೆ ಅನ್ಸುತ್ತೆ? ಹೌದು, ಕೋವಿಡ್ ಏನಾಗ್ಬಿಟ್ಟಿದೆ, ನಮ್ಮ ಜೀವನ ಶೈಲಿನ ತುಂಬಾ ಬದಲಾಯಿಸ್ಬಿಟ್ಟಿದೆ. ಕೋವಿಡ್ಗೂ ಮುಂಚೆ ನಾವು ಆಚೆ ಹೋಗೋಕ್ಕೆ ಹೆದರ್ತಾ ಇರಲಿಲ್ಲ, ಯಾವಾಗಲೂ ಆಚೆ ಮಕ್ಕಳು ಆಟ ಆಡ್ತಾ ಇದ್ವಿ, ಮತ್ತು ಸ್ಕ್ರೀನನ್ನು ಈ ರೀತಿಯೂ ಯೂಸ್ ಮಾಡ್ಬೋದು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಟೀಚರ್ಸು ಸ್ಕೂಲ್ನೆಲ್ಲನೂ ಸ್ಕ್ರೀನಲ್ಲೇ ಮಾಡ್ಬೋದು, ಝೂಮಲ್ಲಿ ಕ್ಲಾಸ್ ಮಾಡ್ಬೋದು, ಇವೆಲ್ಲನೂ ನಮ್ಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾವೇನು ಮನೆಗೆ ಬರೋದು, ಆಟಾಡೋದು, ವಾಪಸ್ ಬರೋದು, ಹೋಮ್ವರ್ಕ್ ಮಾಡೋದು, ಮಲ್ಕೊಳ್ಳೋದು. ಸೊ ನಮ್ಮ ಜೀವನ ಶೈಲಿಯಲ್ಲಿ ಸ್ಕ್ರೀನ್ ಅನ್ನೋದು ಒಂದು ಅವಿಭಾಜ್ಯ ಅಂಗ ಅಂತ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಕೋವಿಡ್ ಟೈಮ್ನಲ್ಲಿ ಗೊತ್ತಾಯಿತು, ಅಯ್ಯೋ ಸ್ಕೂಲ್ಗಳನ್ನ ನಿಲ್ಸೋಕ್ಕಾಗಲ್ಲ, ಎಷ್ಟೋ ವರ್ಷ ಲಾಕ್ಡೌನ್ ಆಗಿಬಿಟ್ರೆ ಆಮೇಲೆ ಸಿಲೆಬಸ್ ಎಲ್ಲ ಏನು ಮಾಡೋದು ಅಂತ ಒಂದು ಪರ್ಯಾಯ ದಿ ಕೇಮ್ ಅಪ್ ವಿತ್ ಅ ಪ್ಯಾರಲಲ್ ಸೊಲ್ಯೂಷನ್. ಏನಂದರೆ ಪರವಾಗಿಲ್ಲ, ಸ್ಕೂಲನ್ನು ನಡೆಸೋಣ, ಸ್ಕೂಲ್ಗೆ ನೀವು ಡೈರೆಕ್ಟಾಗಿ ಬಂದು ಅಟೆಂಡೇ ಮಾಡಬೇಕಂತ ಇಲ್ಲ, ಝೂಮ್ ಅಥವಾ ಆನ್ಲೈನ್ ಮೂಲಕನೂ ಸ್ಕೂಲನ್ನು ಅಟೆಂಡ್ ಮಾಡ್ಬೋದು ಅಂತ. ಅದು ಆ ಮೊಮೆಂಟಿಗೆ ತುಂಬ ಬೆನಿಫಿಷಿಯಲ್ ಆಗಿತ್ತು. ಯಾಕೆಂದರೆ ಇಲ್ಲಾಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವರ್ಷಗಟ್ಟಲೆ ಮಗು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅವರೂ ಮುಂದೆ ಸ್ಕೂಲಿಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಆ್ಯಂಡ್ ನಮಗೂ ಒಂದು ವರ್ಷ ವೇಸ್ಟ್ ಆಗಿಬಿಡ್ತಲ್ಲ ಅಂತ ಬೇಜಾರಿರ್ತಿತ್ತು. ಸೊ ಆ ಟೈಮಲ್ಲಿ ಏನಾಯಿತು, ಝೂಮ್ ಕ್ಲಾಸಸ್ ಬಂದುಬಿಡ್ತು. ಅದಲ್ದಲೇ ನಿಮಗೆ ಹೋಮ್ವರ್ಕನ್ನು ಕೂಡ ಝೂಮಲ್ಲೇ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಇಲ್ಲಿಂದ ಇಲ್ಲಿವರೆಗೂ ಓದ್ಕೊಂಬನ್ನಿ, ಇಲ್ಲಿಂದ ಇಲ್ಲಿವರೆಗೂ ಬರ್ಕೊಂಬನ್ನಿ, ಅಭ್ಯಾಸ ಮಾಡ್ಕೊಂಬನ್ನಿ. ಇದನ್ನು ಕೋವಿಡ್ ನಂತರ ಅದನ್ನು ಅಲ್ಲಿಗೆ ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಕೋವಿಡ್ ಮುಗಿದ ನಂತರ ಆ ಥರ ಏನೂ ರಿಸ್ಕ್ ಇಲ್ಲ, ಇವಾಗ ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡ್ಬೋದು, ಪುಸ್ತಕಗಳನ್ನ ಯೂಸ್ ಮಾಡ್ಬೋದು. ಅಂದರೂ ಯಾಕೋ ಟೀಚರ್ಸು ಇಲ್ಲ, ಅವಾಗ ಚೆನ್ನಾಗಿತ್ತಲ್ವ, ಅವಾಗ ಈಸಿ ಇತ್ತು, ಇಲ್ಲಿಂದ ಇಲ್ಲಿಗೆ ಬರ್ಕೊಂಬನ್ನಿ ಅಂತ ಹೇಳಿ ಬಿಟ್ಬಿಡೋದು, ವಾಟ್ಸಪ್ಪಲ್ಲಿ ಹೋಮ್ವರ್ಕ್ಗಳನ್ನ ಕಳಿಸೋದು, ಈ ರೀತಿ ಭಾಳ ನೋಡ್ತಾ ಇದ್ದೀವಿ ನಾವು. ಸೊ ಕೋವಿಡ್ ನಂತರ ಕೋವಿಡ್ ಥ್ರೆಟ್ಟೇನೋ ಹೋಗ್ಬಿಟ್ಟಿದೆ, ಬಟ್ ಆ ಜೀವನ ಶೈಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಆಮೇಲೆ ಮಕ್ಕಳು ಆಚೆ ಹೋಗಂಗಿಲ್ಲ ಅಂತ ಹಠ ಮಾಡಿದಾಗ ಏನು ಮಾಡೋರು ಪೇರೆಂಟ್ಸು, ಆಚೆ ಅಂತೂ ಕಳ್ಸೋಕ್ಕಾಗಲ್ಲ, ಕೋವಿಡ್ ರಿಸ್ಕ್ ಇದೆ, ಮೊಬೈಲ್ ತಗೋ ಆಟ ಆಡ್ಕೊಂಬಿಡು, ಈ ರೀತಿ ಮಾಡ್ತಾಯಿದ್ರು. ಬಟ್ ಇವಾಗ ಅದೇ ಮಕ್ಕಳು ಆಚೆ ಹೋಗಿಂದ್ರೂ ಹೋಗಲ್ಲ, ಯಾಕೆಂದರೆ ಅವರಿಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ಅವ್ರಿಗೆ ಮೊಬೈಲಲ್ಲೇ ಸಿಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಆಚೆ ಹೋದರೆ ಎಷ್ಟು ಬೆನಿಫಿಷಿಯಲ್ ಅನ್ನೋ ವಿಚಾರನೇ ಗೊತ್ತಿಲ್ಲ. ನೀವು ಆಚೆ ಹೋದರೆ ವೈಟಮಿನ್ ಡಿ ಸಿಗುತ್ತೆ, ನಿಮಗೆ ಬರೀ ಫಿಸಿಕಲ್ ಅಲ್ಲ ಮೆಂಟಲಿ ಆಲ್ಸೋ
ನಿಮಗೆ ತುಂಬಾ ಒಳ್ಳೆಯದು. ಆಚೆ ಹೋದಾಗ ನಿಮಗೆ ಡೋಪಮಿನ್ ರಿಲೀಸ್ ಆಗುತ್ತೆ, ನಿಮಗೆ ಶಾಂತತೆ ಸಿಗುತ್ತೆ. ಆ್ಯಂಡ್ ನೀವು ಹೊರಗೆ ಓಡಾಡಿದಾಗ ಆಕ್ಸಿಜನ್, ಒಳ್ಳೆ ಪ್ಯೂರ್ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ ಗಿಡ ಮರಗಳಲ್ಲಿ ಓಡಾಡಿದಾಗ. ಸೊ ಈ ರೀತಿ ಎಲ್ಲ ನಾವು ಯೋಚನೆ ಮಾಡಿದ್ರೆ ಕೋವಿಡ್ ಡೆಫಿನೆಟ್ಲಿ ನಮ್ಮ ಜೀವನ ಶೈಲಿನ ಮಾಡಿದೆ, ಬಟ್ ಅದರಿಂದ ನಮ್ಮ ಕಣ್ಣಿಗೂ ತುಂಬಾ ಎಫೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಆದಷ್ಟು ನಾನು ಕೇಳ್ಕೊಳ್ಳೋದು ಎಲ್ಲ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮತ್ತು ಮಕ್ಕಳಲ್ಲಿ, ಕೋವಿಡ್ಗೂ ಮುಂಚೆ ಹೇಗಿದ್ವಲ್ಲ ಆ ಜೀವನ ಶೈಲಿಗೆ ಹೋಗೋಣ, ಅದು ತುಂಬ ಆರೋಗ್ಯಕರವಾಗಿತ್ತು. ಇವಾಗ ನಾವು ನೋಡ್ಬೋದು, ಹುಟ್ಟಿದ ಮಕ್ಕಳು ಸಮೇತ ಫೋನ್ ಇಟ್ಕೊಂಡು ಅಥವಾ ಟ್ಯಾಬ್ ಯೂಸ್ ಮಾಡಿಕೊಂಡು ಎಲ್ಲ ಪೇರೆಂಟ್ಸು ಹಾಗೆ ಮಾಡ್ತಾರೆ. ಊಟ ಮಾಡ್ತಿಲ್ಲ ಅಂದರೆ ಟ್ಯಾಬ್ ಕೊಡೋದು, ಫೋನ್ ಕೊಡೋದು, ಅದೇ ಮಾಡ್ತಿದ್ದಾರೆ. ಇದರಿಂದ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಹೇಳೋದಾದ್ರಿಂದ ಸೊ ನೀವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡುವಾಗ ನಂಗೆ ಅರ್ಥ ಆಗುತ್ತೆ, ಎಲ್ಲರೂ ಪಾಪ ಬ್ಯುಸಿ ಪ್ರೊಫೆಷ್ನಲ್ಸ್ ಇರ್ತೀರ, ನಿಮಗೆ ತುಂಬ ಕಡಿಮೆ ಟೈಮ್ ಸಿಗುತ್ತೆ ನಿಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಮಾತಾಡಲಿಕ್ಕೆ, ಊಟ ಮಾಡಲಿಕ್ಕೆ. ಸೊ ಆ ಟೈಮಲ್ಲೂ ನೀವು ಮೊಬೈಲ್ ಕೊಟ್ಟು ಕುತ್ಕೊಂಡ್ಬಿಟ್ರೆ ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು, ಇದೆಲ್ಲನೂ ಮಕ್ಕಳು ಮರೀತಾ ಹೋಗ್ತಾರೆ. ಸೊ ನಿಮಗೆ ಸಿಗೋವಂಥ ಕಡಿಮೆ ಟೈಮ್ ಏನಿದೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ, ದಯವಿಟ್ಟು ಸ್ಕ್ರೀನ್ನ ಎಲ್ಲರೂ ಸೈಡಲ್ಲಿ ಇಟ್ಬಿಡಿ. ಎಲ್ಲರೂ ನಿಮ್ಮ ಫೋನ್ಗಳನ್ನ ತೆಗೆದು ಸೈಡಲ್ಲಿಟ್ಟು ಊಟಕ್ಕೆ ಬಂದು ಕುತ್ಕೊಳ್ಳಿ. ಫೋನ್ ನೋಡ್ತಾ ಊಟ ಮಾಡೋ ಬದಲು ಎಲ್ಲರ ಜೊತೆ ಮಾತಾಡ್ಕೊಂಡು ನಿಮ್ಮ ದಿನ ಹೇಗಿತ್ತು, ಏನೇನು ತೊಂದರೆ ಆಗ್ತಾ ಇದೆ, ಅಥವಾ ನಾವೇನು ಮಾಡಿದ್ವಿ, ಇದನ್ನೇನು ಸೆಲೆಬ್ರೇಟ್ ಮಾಡಬೇಕು, ಈ ರೀತಿ ಒಬ್ರಿಗೊಬ್ರು ಮಾತಾಡಿಕೊಂಡು ಚೆನ್ನಾಗಿ ಒಬ್ಬರು ಕಾಳಜಿ ಒಬ್ಬರು ಮಾಡಿಕೊಂಡು ಊಟ ಮಾಡಿದ್ರೆ ಕಣ್ಣಿಗೂ ತೊಂದರೆ ಆಗೋದಿಲ್ಲ ಮತ್ತು ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ನಂಗೆ ಅರ್ಥ ಆಗುತ್ತೆ, ಯಾಕೆಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಅಳ್ತಾ ಇರುವಾಗ ಒಂದು 5 ನಿಮಿಷ ಫೋನ್ ಕೊಟ್ಬಿಡೋಣಪ್ಪ, ನನಗೆ ತುಂಬಾ ತೊಂದರೆ ಆಗ್ತಾ ಇದೆ, ನನಗೆ ಒಂದು 5 ನಿಮಿಷ, ನಂಗೆ ಬೇರೆ ಏನೋ ಕೆಲಸ ಇದೆ, ಈ ರೀತಿ ಅನಿಸುತ್ತೆ. ಒಂದು 10 ನಿಮಿಷ ನಾನು ಕೊಟ್ಟು ಹೋಗ್ಬಿಡ್ತೀನಿ, ಆಮೇಲೆ ನೋಡೋಣ ಇವತ್ತೊಂದು ದಿನ ಅಂತ. ಇದು ಒಂದು ದಿನ ಎವ್ರಿ ಡೇ ಆಗ್ತಾ ಹೋಗುತ್ತೆ. ಸೊ ಒಂದು ಸರಿ ಮಗುಗೆ ಗೊತ್ತಾಗ್ಬಿಟ್ರೆ ಈ ಮೊಬೈಲ್ ಅನ್ನೋದು ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಅಂತ, ನೀವು ಅದನ್ನು ತೆಗಿಯೋಕ್ಕೂ ಭಾಳ ಕಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಒಂದು ಮಗುಗೆ ಮೊಬೈಲ್ ಕೊಟ್ಬಿಟ್ಟು ಆಮೇಲೆ ಅದನ್ನು ಇಸ್ಕೊಳ್ಳೋಕೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂತ. ಯಾಕೆಂದರೆ ಮಗು ಆಲ್ರೆಡಿ ಅದು ಅಡಿಕ್ಷನ್ ಬಂದುಬಿಟ್ಟಿರುತ್ತೆ. ಅದರಿಂದ ಸಿಗೋವಂಥ ಡೋಪಮಿನ್ ಪ್ರಾಬಬ್ಲಿ ಬೇರೆ ಯಾವುದ್ರಲ್ಲೂ ಅಷ್ಟು ಸ್ಟಿಮ್ಯುಲೇಷನ್ ಇರೋದಿಲ್ಲ. ಏಕೆಂದರೆ ಮಗುಗೆ ಆ ಕಲರ್ಸು, ಆ ಮೋಷನ್ನು, ಆ ಕಾರ್ಟೂನ್ಸ್ ಎಲ್ಲ ನೋಡುವಾಗ ಆಗೋವಂಥ ಖುಷಿ ನಾವೇನೇ ಆಚೆ ಹೋಗಿ ಕರ್ಕೊಂಡೋಗಿ ಸ್ಲೋ ಸ್ಟಿಮ್ಯುಲಸ್ ಬಟ್ ಸೇಫ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ, ಅದರಿಂದ ಏನೇ ಕೊಡೋಕ್ಕೆ ಹೋದ್ರೂ ಅದು ಸಿಗೋದಿಲ್ಲ. ಹಾಗಾಗಿ ಮಗು ಅದನ್ನೇ ಬೇಕು ಅಂತ ಕ್ರೇವ್ ಮಾಡುತ್ತೆ. ಅದಕ್ಕೇ ಹೇಳೋದು, ಮಗುಗೆ ಆ ಮೊಬೈಲ್ ಅನ್ನೋ ಎಂಟಿಟಿ ಇದೆ ಅಂತಲೇ ಗೊತ್ತು ಮಾಡಿಸ್ಬೇಡಿ. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರಿಗೆ ಅರಿವು ಬರುತ್ತೆ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ, ನನಗೆ ಬೇಡದೇ ಇರೋ ವಿಚಾರಗಳನ್ನೆಲ್ಲ ನಾನು ತೊಗೋತಾ ಇದ್ದೀನಿ, ಸೊ ನನಗೆ ಬೇಡ, ಇದು ಮೊಬೈಲ್ ಅನ್ನೋದು ನನಗೆ ಒಳ್ಳೆಯದಲ್ಲ ಅಂತ ಮಗುಗೆ ಅದಾಗದೇ ಅರಿವು ಬರೋವರೆಗೂ ಮೊಬೈಲನ್ನು ಇಂಟ್ರೊಡ್ಯೂಸ್ ಮಾಡಿಬಿಡಿ. ಇವಾಗ ಶಿಕ್ಷಕರಿಗಾಗಲಿ ಅಥವಾ ಪೋಷಕರಿಗಾಗಲಿ ಈ ಮೊಬೈಲ್ ಅಥವಾ ಕಣ್ಣಿನ ಸಮಸ್ಯೆಯಿಂದ ಮಕ್ಕಳನ್ನ ಹೇಗೆ ಸುರಕ್ಷತೆ ಮಾಡಬೇಕು ಅನ್ನೋದು ಹೇಳೋದು. ಸೊ ಶಿಕ್ಷಕರು ಏನು ಮಾಡ್ಬೋದು ಅಂದರೆ, ದಯವಿಟ್ಟು ನಿಮ್ಮ ಹೋಮ್ವರ್ಕ್ ಎಲ್ಲ ಏನಿದೆ ವಾಟ್ಸಪ್ಪಲ್ಲಿ ಕಳಿಸೋದು. ಯಾಕೆಂದರೆ ಮಕ್ಕಳು ಬಹಳನೇ ಚುರುಕಿರ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಪೇರೆಂಟ್ಸಿಗೆ ನಾನು ಎದುರಿಗೆ ಆಗಿರೋದು ನೋಡಿರೋದು ನಾನು, ಬಂದುಬಿಟ್ಟು ನಮ್ಮ ಟೀಚರ್ ಹೋಮ್ವರ್ಕ್ ಕಳಿಸಿದ್ದಾರೆ ದಯವಿಟ್ಟು ಫೋನ್ ಕೊಡಿ ಅಂತ ಇಸ್ಕೊಂಡು ಹೋಗ್ತಾರೆ. ಅದು 5 ನಿಮಿಷ ಆಗಿರುತ್ತೆ ಹೋಮ್ವರ್ಕ್ ಏನು ಅಂತ ನೋಡೋದಕ್ಕೆ, 1 ಅವರ್ ಅವ್ರು ಬೇರೆ ಏನೋ ಗೇಮ್ ಆಡಿರ್ತಾರೆ ಅಥವಾ ಏನೋ ರೀಲ್ಸ್ ನೋಡಿರ್ತಾರೆ, ಈ ರೀತಿ ಎಲ್ಲ ನಡೆಯುತ್ತೆ. ಸೊ ಅದಕ್ಕೆ ಅನುಕೂಲನೇ ಮಾಡಿಕೊಡ್ಬಾರ್ದು. ಅಂದರೆ ದಯವಿಟ್ಟು ನೀವು ಆನ್ಲೈನ್ ಮೂಲಕ ಕೊಡಲೇಬೇಡಿ. ನಿಮ್ಮ ಹೋಮ್ವರ್ಕ್ ಇರ್ಬೋದು ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಇರ್ಬೋದು. ನೀವು ಮುಂಚೆ ಹೇಗೆ ನಾವೆಲ್ಲ ಚಿಕ್ಕವರಿದ್ದಾಗ ನಾರ್ಮಲಾಗೇ ಬೆಳೆದಿದ್ದೀವಿ, ಯಾರು ಏನು ಇಂಟರ್ನೆಟ್ ಇಲ್ದಲೇ ಹೋಮ್ವರ್ಕ್ ಮಾಡ್ತಾ ಇದ್ವಿ ನಾವು. ಸೊ ಈ ರೀತಿ ಮುಂಚಿನ ಥರನೇ ನೀವು ಹೋಮ್ವರ್ಕ್ ಎಲ್ಲ ಕೊಡಬಹುದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಆಬ್ವಿಯಸ್ಲಿ ಹೈಯರ್ ಸ್ಟಡೀಸ್ಗೆಲ್ಲ ಓದಕ್ಕೆ ಬೇಕಾಗೇ ಆಗುತ್ತೆ ಇಂಟರ್ನೆಟ್ ಎಲ್ಲ, ಬಟ್ ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಹೋಮ್ವರ್ಕ್ ಕೊಡೋದು ಅಥವಾ ವಾಟ್ಸಪ್ಪಲ್ಲಿ ಫೋಟೋ ತೆಗೆದುಬಿಟ್ಟು ಹೋಮ್ವರ್ಕ್ ಕಳಿಸಿ ಅನ್ನೋದು, ಇದನ್ನೆಲ್ಲ ದಯವಿಟ್ಟು ನಿಲ್ಲಿಸಬೇಕು. ಯಾಕೆಂದರೆ ನಿಮ್ಮ ಕಾರ್ಯಕ್ಕೆ ಅಲ್ಲದೆ ಬೇರೆ ಕಾರಣಕ್ಕೂ ಕೂಡ ಮಕ್ಕಳು ಆ ಫೋನನ್ನು ಯೂಸ್ ಮಾಡ್ತಾ ಇರ್ತಾರೆ. ಅದು ನಮಗೆ ಗೊತ್ತೇ ಆಗಿರೋದಿಲ್ಲ, ಅವ್ರು ನಮಗಿಂತನೂ ಸ್ಮಾರ್ಟ್ ಇರ್ತಾರೆ ಮಕ್ಕಳು. ಸೊ ಅದು ಒಂದು. ಆ್ಯಂಡ್ ಸ್ಕೂಲಲ್ಲಿ ಸ್ವಲ್ಪ ನೀವು ಹೆಚ್ಚು ಕಾಳಜಿ ವಹಿಸಿ ನೋಡಬೇಕಾಗತ್ತೆ. ಮಕ್ಕಳಿಗೇನಾದರೂ ಕಣ್ಣಲ್ಲಿ ಬೇರೆ ಸಮಸ್ಯೆ ಇದೆಯಾ, ಲಾಸ್ಟ್ ಬೆಂಚಿಂದ ಏನಾದರೂ ಬೋರ್ಡ್ ಕಾಣಿಸೋದಕ್ಕೆ ಕಷ್ಟಪಡ್ತಾ ಇದೆಯಾ, ಅಥವಾ ಏನಾದರೂ ಮಗು ಕಣ್ಣಲ್ಲಿ ಯಾವಾಗಲೂ ನೀರು ಬರೋದು, ಯಾವಾಗಲೂ ಕೆಂಪಾಗೋದು, ಈ ರೀತಿ ಎಲ್ಲ ಅನಿಸಿದ್ರೆ ತಕ್ಷಣವೇ ಅವ್ರ ಪೋಷಕರಿಗೆ ನೀವು ಇನ್ಫಾರ್ಮ್ ಮಾಡ್ಬೋದು, ಒಂದು ಐ ಚೆಕಪ್ ಮಾಡಿಸ್ಬಿಡಿ ಮಗುವುದು, ಯಾಕೋ ತೊಂದರೆ ಇದು ಹಂಗೆ ಕಾಣುತ್ತೆ ಅಂತ. ಆ್ಯಂಡ್ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ, ನೀವು ಟೀಚರ್ಸ್ ಹೇಳೋವರೆಗೂ ಕಾಯಬೇಡಿ. ಪ್ರತಿ ವರ್ಷ ಎಲ್ಲ ಮಕ್ಕಳು ಸಂಪೂರ್ಣ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಬೇಕು, ಆಯಿತಾ. ಅವರಿಗೆ ತೊಂದರೆ ಇರಲಿ ಬಿಡಲಿ, ನಿಮಗೆ ಅನಿಸುತ್ತೆ ಏನೂ ತೊಂದರೆ ಇಲ್ಲ ಅಂತ, ನೀವು ಕರ್ಕೊಂಬಂದರೆ ನಾವಿಲ್ಲಿ ಹೇಳ್ತೀವಿ ಇಷ್ಟು ದೊಡ್ಡ ತೊಂದರೆ ಇದೆ ನಿಮ್ಗೆ ಹೆಂಗೆ ಇಷ್ಟು ದಿನ ಗೊತ್ತಾಗಿಲ್ಲ ಅಂತ. ಯಾಕೆಂದರೆ ನಾರ್ಮಲಾಗಿ ಕಾಣಿಸ್ತಾರೆ ಮಕ್ಕಳು, ಬಟ್ ಅವರಿಗೆ ಕಣ್ಣು ಒಳಗೆ, ಯಾಕೆಂದರೆ ಕಣ್ಣು ಬಹಳ ಚಿಕ್ಕ ಸ್ಟ್ರಕ್ಚರ್, ಅದರೊಳಗೆ ಏನಾದ್ರು ತೊಂದರೆ ಇದ್ರೂ ನಮ್ಗೆ ಗೊತ್ತೇ ಆಗಿರ್ತಾ ಇರಲ್ಲ. ಸೊ ಅದಕ್ಕೇ ದಯವಿಟ್ಟು ನೀವು ಪ್ರತಿ ವರ್ಷ ಎಲ್ಲ ಮಕ್ಕಳೂ
ವರ್ಷಕ್ಕೆ ಒಂದ್ಸರಿ ಆದರೂ ಸಂಪೂರ್ಣ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಬೇಕು. ಅದು ಇವ್ರ ಹತ್ರನೇ ಅವ್ರ ಹತ್ರನೇ ಹೋಗ್ಬೇಕಂತಿಲ್ಲ. ನಿಮಗೆ ಯಾರು ಹತ್ತಿರ ಇರ್ತಾರೆ ಮತ್ತು ನಿಮಗೆ ಯಾರ ಮೇಲೆ ನಂಬಿಕೆ ಇದೆ, ಓ ಇವರು ಡಾಕ್ಟ್ರಪ್ಪ ನಮ್ಮ ಬಗ್ಗೆ ಕಾಳಜಿ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ ಅಂತ, ಅವ್ರ ಹತ್ರನೇ ಹೋಗಿ. ಬಟ್ ಪ್ರತಿ ವರ್ಷ ದಯವಿಟ್ಟು ಎಲ್ಲ ಮಕ್ಕಳದು ಸಂಪೂರ್ಣ ಕಣ್ಣಿನ ತಪಾಸಣೆ ಮಾಡಿಸ್ಬೇಕು. ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ ಇನ್ನೂ ಫ್ರೀಕ್ವೆಂಟ್ಲಿನೇ ಹೋಗ್ಬೇಕು. ಅದನ್ನು ಡಾಕ್ಟ್ರೇ ನಿಮಗೆ ಹೇಳ್ತಾರೆ. ಏನಾದರೂ ಕಣ್ಣಿನಡ್ಕದ ಪವರ್ ಇದೆ ಅಥವಾ ಬೇರೆ ರೀತಿ ಏನಾದರೂ ಸಮಸ್ಯೆ ಇದೆ ಅಂದರೆ ನೀವು 6 ತಿಂಗಳಿಗೊಮ್ಮೆ ಇಲ್ಲ 4 ತಿಂಗಳಿಗೊಮ್ಮೆ ಈ ರೀತಿ ಫ್ರೀಕ್ವೆಂಟಾಗಿ ಬರಬೇಕು ಅಂತ ಅವರೇ ನಿಮಗೆ ಸೂಚಿಸ್ತಾರೆ. ಸೊ ಪೇರೆಂಟ್ಸ್ ಆಗಿ ನೀವು ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿಸ್ಬೇಕು. ಮಗು ಮನೇಲಿ ಏನಾದರೂ ಕಣ್ಣಿಗೆ ಏಟ್ ಮಾಡ್ಕೋಬೋದು ಅಂದರೆ ಅದನ್ನೆಲ್ಲ ಸ್ವಲ್ಪ ದೂರ ಇಡಬೇಕು, ಆ ಶಾರ್ಪ್ ಆಬ್ಜೆಕ್ಟ್ಸ್ನೆಲ್ಲ. ಅದಲ್ಲದೆ ಕಣ್ಣಲ್ಲಿ ನೀರು ಬರೋದು, ರೆಡ್ನೆಸ್ ಆಗೋದು ಅಥವಾ ಇನ್ಫೆಕ್ಷನ್ ಆಗುತ್ತೆ ಅಂದರೆ ದಯವಿಟ್ಟು ಮಗುನ ಕರ್ಕೊಂಬರ್ಬೇಕಾಗತ್ತೆ. ಈಗ ನೀವೇ ಹೇಳಿದ್ರಿ ಆಗಸ್ಟ್ ತಿಂಗಳನ್ನು ಮಕ್ಕಳ ಕಣ್ಣಿನ ಸುರಕ್ಷಾ ಮಾಸ ಅಂತ ಆಚರಿಸ್ತಾ ಇದ್ದೀರಾ. ಈ ಆಗಸ್ಟ್ ತಿಂಗಳೇ ಯಾಕೆ ಅನ್ನೋದು? ಆಗಸ್ಟ್ ತಿಂಗಳೇ ಯಾಕೆ ಅಂತ ಅದಕ್ಕೇನೋ ಒಂದು ಹಿಸ್ಟ್ರಿ. ಈಗ ಎಷ್ಟೊಂದು ಕಡೆ ನೀವು ಹೇಳಿರ್ತೀರಲ್ವ, ಡಾಕ್ಟರ್ಸ್ರಿಂದರೆ ಅವ್ರದ್ದು ಬರ್ಡೇ ಇರ್ಬೋದು, ಚಿಲ್ಡ್ರನ್ಸ್ರಿಂದರೆ ಇನ್ನೊಬ್ರದ್ದು ಆ ರೀತಿ ಏನು ಇಲ್ಲ. ಆಗಸ್ಟ್ ತಿಂಗಳೇ ಯಾಕೆ ಅಂತ ಯಾವುದಾದ್ರೂ ಒಂದು ಮಾಸನ ನಾವು ಇದಕ್ಕೆ ಅಂತ ಮೀಸಲಿಡಬೇಕಾಗಿತ್ತು. ಸೊ ಆಗಸ್ಟ್ ತಿಂಗಳನ್ನು ಚೂಸ್ ಮಾಡಿದ್ವಿ. ಏಕೆಂದರೆ ಈಗ ನಮಗೆ ಒಂದು ಪಾಕ್ಷಿಕನೂ ಬರ್ತಾ ಇದೆ, ಐ ಡೊನೇಷನ್ ಫೋರ್ಟ್ನೈಟ್ ಅಂತ ಹೇಳಿಬಿಟ್ಟು. ಹಾಗೆ ಅದು ಇದೇ ಡೇಟ್ ಯಾಕೆ ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಮಾಸ, ಯಾವುದಾದ್ರೂ ಒಂದು ಪಾಕ್ಷಿಕ, ಯಾವುದಾದ್ರೂ ಒಂದು ವಾರನ ಒಂದು ಕಾಸ್ಗೆ ಅಂತ ಮೀಸಲಿಡಬೇಕಾಗತ್ತೆ. ಹಾಗಾಗಿ ಆಗಸ್ಟ್ ತಿಂಗಳನ್ನು ಅವ್ರು ಚೂಸ್ ಮಾಡಿದ್ದಾರೆ. ಇದು ಬರೀ ಇಂಡಿಯಾದಲ್ಲಿ ಅಲ್ಲ, ಇಡೀ ವರ್ಲ್ಡಲ್ಲಿ ಆಚರಿಸ್ತಾ ಇರೋದು. ಈ ಆಗಸ್ಟ್ ತಿಂಗಳನ್ನೋದು ಮಕ್ಕಳು ಶಾಲೆಗೆ ಬರುವಂಥ ಟೈಮ್ ಆಗಿರುತ್ತೆ. ಹಾಗೆ ಇಲ್ಲಿನ ಮಕ್ಕಳಿನ ತುಂಟಾಟ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಆಗಸ್ಟ್ ತಿಂಗಳನ್ನು ಮಕ್ಕಳ ಕಣ್ಣಿನ ಸುರಕ್ಷತಾ ಮಾಸ ಅಂತ ಕರೆದಿದ್ದಾರೆ. ಯಾವ ಥರ ಮಕ್ಕಳು ತಮ್ಮ ಕಣ್ಣನ್ನು ಸುರಕ್ಷಿತವಾಗಿ ಇಟ್ಕೊಬೇಕು, ಪೋಷಕರು ಆಗಲಿ ಶಿಕ್ಷಕರಾಗಲಿ ಮಕ್ಕಳ ಕಣ್ಣಿನ ಸೂಕ್ಷ್ಮತೆಯನ್ನು ಯಾವ ಥರ ನೋಡ್ಕೊಬೇಕು ಅನ್ನೋದನ್ನು ಇವತ್ತು ನಮಗೆ ಡಾಕ್ಟರ್ ದರ್ಶಿನಿ LM ಅವರು ಹೇಳ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮುಬಿನಾ ಬಾನು, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.